Hi class, welcome to this session. ಈ ಸೆಷನ್ನಲ್ಲಿ what we are going to study is deleting an element from the given linked list. It may be from the front end or from the rear end or anywhere from the given linked list. ಹಾಗಾಗಿ ನಾವಿಲ್ಲಿ 3 ಕೇಸಸ್ನ ಕನ್ಸಿಡರ್ ಮಾಡ್ತೀವಿ. ಡಿಲೀಟಿಂಗ್ ಫ್ರಮ್ ಫ್ರಂಟ್ ಎಂಡ್, deleting from the rear end and deleting from the specified position. Okay, let us see how it works. Delete a node from the front end. E2 represents the operation number 2. Insertion is regarded as operation number 1 and deletion is number 2. Okay, deleting a node from the front end. ಇಲ್ಲೊಂದು ಲಿಂಕ್ಡ್ ಲಿಸ್ಟ್ ಇದೆ ನೋಡಿ. ಇದು ಫಸ್ಟ್ ನೋಡು ಗಿವನ್ ಲಿಸ್ಟಲ್ಲಿ, ಇದು ಸೆಕೆಂಡ್ ನೋಡು, ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮುಂದೆ ಇನ್ನೊಂದಷ್ಟು ನೋಡುಗಳು ಇರುತ್ತೆ. ಫಸ್ಟ್ ಅನ್ನೋದು ವೇರಿಯಬಲ್, ಪಾಯಿಂಟರ್ ವೇರಿಯಬಲ್, ಅದು ಈ ಫಸ್ಟ್ ನೋಡಿನ ಅಡ್ರೆಸ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಈಗ ನಮ್ಮ ಕೆಲಸ ಏನು ಅಂತಂದರೆ, ಫ್ರಂಟ್ ಎಂಡಿಂದ ಡಿಲೀಟ್ ಮಾಡಬೇಕು ಅಂತಂದರೆ ಈ ನೋಡನ್ನು ಡಿಲೀಟ್ ಮಾಡಬೇಕು. ಫಸ್ಟ್ ನೋಡ್ ಏನಿರುತ್ತೆ ಲಿಸ್ಟಲ್ಲಿ ಅದನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿ ಈ ಫಸ್ಟ್ ಅಂತ ಏನಿದೆ ವೇರಿಯಬಲ್, ಇದರೊಳಗಡೆ ನೆಕ್ಸ್ಟ್ ನೋಡಿನ ಅಡ್ರೆಸ್ಸನ್ನು ಸ್ಟೋರ್ ಮಾಡ್ಕೋಬೇಕು. ಆವಾಗ ದಿಸ್ ವಿಲ್ ಬಿ ದ ಫಸ್ಟ್ ನೋಡ್. ಹಾಗಿದ್ರೆ ಅದನ್ನು ಯಾವ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ? ಇಲ್ಲಿರೋ ಅಡ್ರೆಸ್ಸನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಫಸ್ಟ್ ನೋಡಿನ ಲಿಂಕಲ್ಲಿ ಏನು ಅಡ್ರೆಸ್ ಇರುತ್ತೆ, ಅದು ಸೆಕೆಂಡ್ ನೋಡ್ನ ಅಡ್ರೆಸ್ ಇರುತ್ತೆ ಅಲ್ವಾ? ಅದನ್ನು ಫಸ್ಟ್ಗೆ ಕಾಪಿ ಮಾಡಿಕೊಂಡ್ರೆ ಇದು ಅಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಓಕೆ, ನೋಡೋಣ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಕೇಸ್ 1, ಒಂದು ವೇಳೆ ಲಿಸ್ಟ್ ಎಂಪ್ಟಿ ಇದ್ದರೆ, ಅಂದರೆ ಯಾವುದೇ ನೋಡಿಲ್ಲ ಅಂತ ಇದ್ದರೆ, ಫಸ್ಟ್ ಈಸ್ ಈಕ್ವಲ್ ಟು ನಲ್ ಆಗಿದ್ದರೆ ಆ ಕಂಡೀಷನನ್ನು ಚೆಕ್ ಮಾಡ್ತೀವಿ. ಇಫ್ ಫಸ್ಟ್ ಈಸ್ ಈಕ್ವಲ್ ಟು ನಲ್, ಈ ಫಸ್ಟ್ ವೇರಿಯಬಲ್ ಒಳಗಡೆ ಯಾವುದೇ ಅಡ್ರೆಸ್ ಇಲ್ಲ, ನಲ್ ಇದೆ ಅಂತಂದ್ರೆ ಅರ್ಥ ಯಾವುದು ನೋಡಿಲ್ಲ ಅಂತ. ಸೊ ಲಿಸ್ಟ್ ಈಸ್ ಎಂಪ್ಟಿ ಅಂತ ಪ್ರಿಂಟ್ ಮಾಡಿ ರಿಟರ್ನ್ ಆಗ್ತೀವಿ ಮೇನ್ ಪ್ರೋಗ್ರಾಮ್ಗೆ. ಕೇಸ್ 2, ಲಿಸ್ಟ್ ಈಸ್ ಎಕ್ಸಿಸ್ಟಿಂಗ್. ಇಲ್ಲಿ ಲಿಂಕ್ಡ್ ಲಿಸ್ಟ್ ಇದೆ, ಅದರಲ್ಲಿ ಫ್ರಂಟ್ ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು. ಹಾಗಿದ್ದಾಗ ಏನು ಮಾಡ್ತೀವಿ? ಫಸ್ಟ್ ಸ್ಟೆಪ್ಪು, ಸ್ಟೋರ್ ದ ಅಡ್ರೆಸ್ ಆಫ್ ಫಸ್ಟ್ ನೋಡ್ ಟು ಟೆಂಪ್. ಟೆಂಪ್ ಅಂತ ಒಂದು ಹೊಸ ವೇರಿಯಬಲ್ ತಗೊಳ್ತೀವಿ. ನೋಡಿ, ಇದು ಗಿವನ್ ಲಿಂಕ್ಡ್ ಲಿಸ್ಟ್. ಇದರಲ್ಲಿ 5 ನೋಡ್ಸ್ ಇದೆ. ಅದರಲ್ಲಿ ಫಸ್ಟ್ ನೋಡ್ ಇದು 10 ಅಂತ ಏನಿದೆ ಅದು ಫಸ್ಟ್ ನೋಡ್. ಅದರ ಅಡ್ರೆಸ್ಸು ಫಸ್ಟ್ ವೇರಿಯಬಲ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಓಕೆ, ನಾವೇನು ಮಾಡ್ತೀವಿ ಈಗ, ಇನ್ನೊಂದು ಅಡಿಷನಲ್ ವೇರಿಯಬಲ್ ತಗೊಳ್ತೀವಿ. ಏನಾದ್ರ ಹೆಸರು? ಟೆಂಪ್ ಅಂತ. ಟೆಂಪ್ ಒಳಗಡೆ ಫಸ್ಟ್ ವ್ಯಾಲ್ಯೂನ ಕಾಪಿ ಮಾಡ್ತೀವಿ. ಫಸ್ಟ್ ಒಳಗೆ ಏನಿರುತ್ತೆ? ಫಸ್ಟ್ ನೋಡ್ನ ಅಡ್ರೆಸ್ ಇರುತ್ತೆ, ಅದನ್ನು ಟೆಂಪ್ಗೆ ಕಾಪಿ ಮಾಡ್ತೀವಿ. ಟೆಂಪ್ ಈಸ್ ಈಕ್ವಲ್ ಟು ಫಸ್ಟ್. ಆಗ ಟೆಂಪ್ ಕೂಡ ಇದಕ್ಕೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಎರಡರಲ್ಲೂ ಒಂದೇ ವ್ಯಾಲ್ಯೂ ಇದೆ. ಯಾವುದು? ಫಸ್ಟ್ ನೋಡಿನ ಅಡ್ರೆಸ್. ಯಾಕೆಂದರೆ ಇದನ್ನು ನಾವು ಸೀದಾ ಡಿಲೀಟ್ ಮಾಡಬಾರ್ದಲ್ವಾ, ಈ ಫಸ್ಟನ್ನು ಹಾಗೆ ಇಟ್ಕೋಬೇಕು. ಮತ್ತೆ ಫಸ್ಟ್ ನೋಡಿಗೆ ಅಡ್ರೆಸ್ ಮಾಡಲಿಕ್ಕೆ ಸ್ಟೆಪ್ 2ನಲ್ಲಿ ಏನು ಮಾಡ್ತೀವಿ? ಅಪ್ಡೇಟ್ ಟೆಂಪ್ ಟು ಸೆಕೆಂಡ್ ನೋಡ್. ಹೇಗೆ? ಟೆಂಪ್ ಈಸ್ ಈಕ್ವಲ್ ಟು ಟೆಂಪ್ ಲಿಂಕ್. ಇಲ್ಲಿ ನೋಡಿ, ಈಗ ಒಂದು ಹೊಸ ವೇರಿಯಬಲ್ ತೊಗೊಂಡಿದ್ವಿ ಟೆಂಪ್ ಅಂತ, ಅದು ಕೂಡ ಫಸ್ಟ್ ನೋಡ್ಗೆ ಅಡ್ರೆಸ್ ಮಾಡ್ತಾ ಇದೆ. ಈಗ ಈ ಟೆಂಪನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಟೆಂಪ್ ಟು ಸೆಕೆಂಡ್ ನೋಡ್. ಸೆಕೆಂಡ್ ನೋಡ್ ಅಂತಂದರೆ ಇದು, ಇದರ ಅಡ್ರೆಸ್ಸು ಟೆಂಪಲ್ಲಿ ಸ್ಟೋರ್ ಆಗಬೇಕು. ಹಾಗೆ ಇದನ್ನು ಅಪ್ಡೇಟ್ ಮಾಡಬೇಕು. ಇದರ ಅಡ್ರೆಸ್ಸು ಟೆಂಪಲ್ಲಿ ಸ್ಟೋರ್ ಆಗಿಬಿಟ್ರೆ ಏನಾಗುತ್ತೆ? ಟೆಂಪು ಫಸ್ಟ್ ನೋಡ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಆಗ ನಮಗೆ ಪಾಯಿಂಟರ್ ವೇರಿಯಬಲ್ ಸಿಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಉಳಿದಿರೋ ಎಲ್ಲ ಎಲಿಮೆಂಟ್ಸನ್ನು ನಾವು ವಿಸಿಟ್ ಮಾಡ್ಬೋದು. ಇದನ್ನು ಹೇಗೆ ಅಚೀವ್ ಮಾಡ್ತೀವಿ? ಈ 1004 ಅಡ್ರೆಸ್ಸನ್ನು ಇದಕ್ಕೆ ಸ್ಟೋರ್ ಮಾಡೋದು ಹೇಗೆ? ಅದು ಎಲ್ಲಿರುತ್ತೆ ಅಂತಂದರೆ ಫಸ್ಟ್ ನೋಡಿನ ಲಿಂಕ್ ಫೀಲ್ಡಲ್ಲಿ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ? ಟೆಂಪ್ ಈಸ್ ಈಕ್ವಲ್ ಟು ಟೆಂಪ್ ಲಿಂಕ್. ಟೆಂಪ್ ಅಂದರೆ ಇವಾಗ ಇದೇ ನೋಡಲ್ವಾ, ಇದೇ ನೋಡು, ಈ ನೋಡ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಟೆಂಪ್ ಲಿಂಕ್ ಅಂತಂದರೆ ಇದು 1004 ವ್ಯಾಲ್ಯೂ. ಸೊ ಟೆಂಪ್ ವ್ಯಾಲ್ಯೂ ಏನಾಗುತ್ತೆ? ಇದ್ರ ವ್ಯಾಲ್ಯೂ ಈಸ್ ಈಕ್ವಲ್ ಟು ಟೆಂಪ್ ಲಿಂಕ್ ಅಂದರೆ 1004 ಆಗುತ್ತೆ. ಸೊ 1004 ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸ್ಟೋರ್ ಆದ ತಕ್ಷಣ ಇದು ಎಲ್ಲಿಗೆ ಪಾಯಿಂಟ್ ಮಾಡುತ್ತೆ? ಸೆಕೆಂಡ್ ನೋಡಿಗೆ ಪಾಯಿಂಟ್ ಮಾಡುತ್ತೆ. ನೋಡಿ, 1004 ಬಂದ ತಕ್ಷಣ ಅದು ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಓಕೆ, ಇವಾಗ ಇದನ್ನು ನಾವು ಫಸ್ಟ್ ಅಂತ ತಿಳ್ಕೊಬೋದು.
ಫಸ್ಟ್ ಒಳಗಡೆ ಏನಿರುತ್ತೆ ವ್ಯಾಲ್ಯೂ, ಫಸ್ಟ್ ನೋಡ್ನ ಅಡ್ರೆಸ್ ಇರುತ್ತೆ. ಈಗ ಇದು ಫಸ್ಟ್ ನೋಡ್ ಆಗಿದ್ದರಿಂದ ಇದರ ಅಡ್ರೆಸ್ ಈ ಟೆಂಪ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಓಕೆ, ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಆ ಫಸ್ಟ್ ನೋಡಿತ್ತಲ್ವ ಅದನ್ನು ಡಿಲೀಟ್ ಮಾಡಬೇಕು. ಈ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ತೀವಿ. ಫ್ರೀ ಫಸ್ಟ್ ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಅಲ್ಲಿ ನಾವಿಂದು ಕಲ್ತಿದ್ದೀವಲ್ವ, ಫ್ರೀ ಫಂಕ್ಷನ್ ಕಾಲನ್ನು ಫ್ರೀ ಅಂತಂದರೆ ಫ್ರೀ ವಿತಿನ್ ಪ್ಯಾರಂಥೆಸಿಸ್ ನಾವು ಆ ನೋಡಿನ ಹೆಸರು ಕೊಟ್ಟರೆ, ಆ ಮೆಮೊರಿ ಲೊಕೇಶನ್ ಅಡ್ರೆಸ್ ಕೊಟ್ಟರೆ ಆ ಮೆಮೊರಿ ಫ್ರೀ ಆಗುತ್ತೆ. ಓಕೆ, ನಾವಿಲ್ಲಿ ಫಸ್ಟ್ ಅಂತಂದರೆ ಯಾವುದು, ಫಸ್ಟ್ ನೋಡ್, ಅದನ್ನು ಫ್ರೀ ಮಾಡ್ತೀವಿ. ನೋಡಿ, ಈಗ ಟೆಂಪು ಫಸ್ಟ್ ನೋಡಿಗೆ ಪಾಯಿಂಟ್ ಮಾಡ್ತಿದೆ, ನಮಗೆ ಇದರ ಅಗತ್ಯ ಇಲ್ಲ, ಇದನ್ನು ಡಿಲೀಟ್ ಮಾಡ್ಬೋದು. ಫಸ್ಟ್ ನೋಡನ್ನು ಫ್ರೀ ಫಸ್ಟ್ ಅಂತ ಹೇಳ್ತೀವಿ. ಫಸ್ಟ್ ಒಳಗಡೆ ಫಸ್ಟ್ ನೋಡ್ನ ಅಡ್ರೆಸ್ ಇರುತ್ತೆ, ಸೊ ಡಿಲೀಟ್ ಆಗೋಗುತ್ತೆ. ಡಿಲೀಟ್ ಆಗುತ್ತೆ. ಈಗ ಇದು ಫಸ್ಟ್ ನೋಡ್, ಅದರ ಅಡ್ರೆಸ್ಸು ಟೆಂಪ್ ಒಳಗಡೆ ಸ್ಟೋರ್ ಆಗಿದೆ. ಸೊ ಈ ಟೆಂಪನ್ನು ನಾವು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡಬೇಕು, ಮತ್ತು ಈ ಲಿಂಕ್ ಲಿಸ್ಟನ್ನು ನಾವು ಆಕ್ಸೆಸ್ ಮಾಡಬೇಕು ಅಂತಂದರೆ. ಸೊ ಸ್ಟೆಪ್ 4ಅಲ್ಲಿ ಅದನ್ನು ನಾವು ಮಾಡ್ತೀವಿ, ರಿಟರ್ನ್ ಟೆಂಪ್. ನಾವು ಇದುವರೆಗೂ ನೋಡಿದ ಪ್ರೋಸೆಸ್ಸನ್ನು ಇಲ್ಲಿ ಅಲ್ಗಾರಿದಮ್ ಫಾರ್ಮಲ್ಲಿ ಕೊಟ್ಟಿದೆ. ಸ್ಟೆಪ್ 1ನಲ್ಲಿ ಒಂದು ಹೊಸ ವೇರಿಯೇಬಲ್ ತಗೊಳ್ತೀವಿ ಟೆಂಪ್ ಅಂತ, ಅದಕ್ಕೆ ಫಸ್ಟ್ ಅದರ ವ್ಯಾಲ್ಯೂನ ಅಸೈನ್ ಮಾಡ್ತೀವಿ, ಟೆಂಪ್ ಈಸ್ ಈಕ್ವಲ್ ಟು ಫಸ್ಟ್ ಅಂತ. ಎರಡನೇ ಸ್ಟೆಪ್ಪಲ್ಲಿ ಟೆಂಪ್ ಈಸ್ ಈಕ್ವಲ್ ಟು ಟೆಂಪ್ ಲಿಂಕ್, ಸೆಕೆಂಡ್ ನೋಡ್ಗೆ ಪಾಯಿಂಟ್ ಮಾಡೋ ಹಾಗೆ ಮಾಡ್ತೀವಿ ಟೆಂಪ್ ವ್ಯಾಲ್ಯೂನ. ಥರ್ಡ್ ಸ್ಟೆಪ್ಪಲ್ಲಿ ಆ ಫಸ್ಟ್ ನೋಡನ್ನು ಡಿಲೀಟ್ ಮಾಡ್ತೀವಿ ಫ್ರೀ ಫಂಕ್ಷನ್ ಯೂಸ್ ಮಾಡಿಕೊಂಡು, ಆಮೇಲೆ ಟೆಂಪ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ಇದು ಅಲ್ಗಾರಿದಮ್. ಈಗ ರಿಯರ್ ಎಂಡಿಂದ ನೋಡನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋಣ. In this given linked list, this is the last element, I mean rear element. We need to remove this element, that is 50. ಫಸ್ಟ್ ಎಲಿಮೆಂಟ್ ಇದ್ದಾಗ ನಮಗೆ ರಿಮೂವ್ ಮಾಡೋದು ತುಂಬ ಈಸಿ ಆಯಿತು. ಟೆಂಪ್ ಅಂತ ತೊಗೊಂಡು ಅದನ್ನು ಇಲ್ಲಿ ಪಾಯಿಂಟ್ ಮಾಡೋಂಗೆ ಮಾಡ್ಕೊಂಡ್ಬಿಟ್ವಿ. ಬಟ್ ಇಲ್ಲಿ ತುಂಬ ನೋಡ್ಸ್ ಇದೆ. ನಮಗೆ ಗೊತ್ತಿದೆ ಲಿಂಕ್ಡ್ ಲಿಸ್ಟಲ್ಲಿ ಯಾವ್ದಾದ್ರು ಒಂದು ಸ್ಪೆಸಿಫೈಡ್ ಪೊಸಿಷನ್ಗೆ ಹೋಗಬೇಕು ಅಂತಂದರೆ ನಾವು ಫಸ್ಟಿಂದ ಶುರು ಮಾಡಿ ಟ್ರಾವರ್ಸ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ರಿಯರ್ ಎಲಿಮೆಂಟಿಗೆ ಬರಬೇಕೀಗ ಅಂತಂದರೆ ನಾವು ಫಸ್ಟಿಂದ ಶುರು ಮಾಡಬೇಕು, ಇಲ್ಲಿಂದ ಟ್ರಾವರ್ಸ್ ಮಾಡ್ತಾ ಬರಬೇಕು. ನಾವು ಫಸ್ಟನ್ನೇ ಮೂವ್ ಮಾಡಬಾರ್ದು, ಯಾಕೆಂದರೆ ಫಸ್ಟನ್ನೇ ಮೂವ್ ಮಾಡಿಬಿಟ್ರೆ ನಮಗೆ ಇದರ ಆ್ಯಕ್ಸೆಸ್ಸು ತಪ್ಪೋಗ್ಬಿಡುತ್ತೆ. ಸೊ ನಾವೇನು ಮಾಡ್ತೀವಿ, ಡೂಪ್ಲಿಕೇಟ್ ಬೇರೆ ವೇರಿಯೇಬಲ್ಸ್ನ ತಗೊಳ್ತೀವಿ. ಯಾವ್ಯಾವುದು, ಪ್ರೀವಿಯಸ್ ಮತ್ತು ಕರೆಂಟ್ ಅಂತ ಎರಡು. ಸೊ ಎರಡು ವೇರಿಯೇಬಲ್ ತಗೊಳ್ತೀವಿ, ಕರ್ ಮತ್ತು ಪ್ರೀವಿಯಸ್. ಅವನ್ನು ನಾವು ಟ್ರಾವರ್ಸ್ ಮಾಡ್ತಾ ಬರ್ತೀವಿ. ಪ್ರೀವಿಯಸ್ ಇಲ್ಲಿಗೆ ಬಂದಿರುತ್ತೆ. ಪ್ರೀವಿಯಸ್ ಯಾಕೆ ಅಂತಂದರೆ ನಾವು ಡಿಲೀಟ್ ಮಾಡಬೇಕಾಗಿರೋ ಎಲಿಮೆಂಟ್ ಇದು, ಅದರ ಪ್ರೀವಿಯಸ್ ಅಂತ ಅರ್ಥ ಅದು. ಸೊ ಪ್ರೀವಿಯಸ್ ಇಲ್ಲಿಗೆ ಬಂದಾಗ ಅದನ್ನು ಸ್ಟಾಪ್ ಮಾಡ್ತೀವಿ ಇನ್ಕ್ರಿಮೆಂಟ್ ಮಾಡೋದನ್ನು. ಕರೆಂಟ್ ವೇರಿಯೇಬಲು ನಾವು ಡಿಲೀಟ್ ಮಾಡಬೇಕಾಗಿರೋ ನೋಡ್ಗೆ ಬರೋ ತನಕನೂ ಕೂಡ ಇನ್ಕ್ರಿಮೆಂಟ್ ಮಾಡ್ಕೊಳ್ತಾ ಬರ್ತೀವಿ. ಈಗ ಪ್ರೀವಿಯಸ್ ಇಲ್ಲಿದೆ, ಕರೆಂಟ್ ಇಲ್ಲಿದೆ. ಹೀಗಿದ್ದಾಗ ನಾವೇನು ಮಾಡ್ಬೋದು, ಇದನ್ನು ಡಿಲೀಟ್ ಮಾಡ್ಬೋದು. ಅಲ್ಲಿ ಏನು ಲಿಂಕ್ ಮಾಡ್ತಾ ಇದೆ ಪ್ರೀವಿಯಸ್ ನೋಡ್ ಏನಿದೆಯಲ್ವಾ, ಅದರ ಲಿಂಕ್ ಫೀಲ್ಡು ಕರೆಂಟ್ ನೋಡ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ, ಕ್ಲಿಯರ್ ಮಾಡಿ ಅದರ ಲಿಂಕ್ ಫೀಲ್ಡಲ್ಲಿ ನಲ್ ಕ್ಯಾರೆಕ್ಟರನ್ನು ಅಸೈನ್ ಮಾಡ್ತೀವಿ. ಯಾವ ನೋಡಿನ ಲಿಂಕ್ ಫೀಲ್ಡಲ್ಲಿ ನಲ್ ಕ್ಯಾರೆಕ್ಟರ್ ಇರುತ್ತೋ ಅದೇ ಲಾಸ್ಟ್ ಎಲಿಮೆಂಟ್ ಅಂತ ಲಿಂಕ್ಡ್ ಲಿಸ್ಟಲ್ಲಿ ಅಲ್ವಾ. ದೆನ್ ದಿಸ್ ವಿಲ್ ಬಿ ದ ಲಾಸ್ಟ್ ಎಲಿಮೆಂಟ್, ರಿಯರ್ ಮೋಸ್ಟ್ ಎಲಿಮೆಂಟ್ ಇನ್ ದಿಸ್ ಲಿಂಕ್ಡ್ ಲಿಸ್ಟ್. ಇದು ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಅದನ್ನು ಹೇಗೆ ಮಾಡ್ತೀವಿ ಅಂತ ಒಂಚೂರು ನೋಡಿ, ಇಲ್ಲಿ ಆ ಕೋಡ್ ಇದೆ. ಪ್ರೀವಿಯಸ್ ಇಸ್ ಈಕ್ವಲ್ ಟು ನಲ್, 0 ಇಂದ ಇನಿಷಿಯಲೈಸೇಷನ್ ಮಾಡ್ಕೊಳ್ತೀವಿ ಪ್ರೀವಿಯಸ್ನ. ಕರೆಂಟ್ ಇಸ್ ಈಕ್ವಲ್ ಟು ಫಸ್ಟ್, ಕರ್ಗೆ ಫಸ್ಟ್ಗೆ ಅಸೈನ್ ಮಾಡ್ತೀವಿ. ಸೊ ಕರ್ ಕೂಡ ಫಸ್ಟ್ ನೋಡ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಈಗ ಪ್ರೀವಿಯಸ್ಸು ಮತ್ತು ಕರ್ ಎರಡನ್ನೂ ಇನ್ಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ, ಕರ್ ಲಿಂಕ್ ನಾಟ್ ಈಕ್ವಲ್ ಟು ನಲ್. ಈ ಕರ್ ಲಿಂಕ್ ಅಂದರೆ ಇವಾಗ ಸದ್ಯಕ್ಕೆ ಈ ನೋಡು ಕರ್ ಆಗಿದೆ, ಅದರ ಲಿಂಕ್ ನಾಟ್ ಈಕ್ವಲ್ ಟು ನಲ್ ಆಗಿರಬೇಕು. ಅಲ್ಲಿವರೆಗೂ ನಾವೇನು ಮಾಡಬೇಕು, ಕರನ್ನು ಇನ್ಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಈ ಕರ್ ವ್ಯಾಲ್ಯೂ ಏನಾಗುತ್ತೆ, ಕರ್ ಲಿಂಕ್ ಅಂದರೆ ಇದು ಇಲ್ಲಿಗೆ ಬರುತ್ತೆ ಕರ್. ನೆಕ್ಸ್ಟ್ ಅದೇ ಥರ ಚೆಕ್ ಮಾಡ್ಕೊಳ್ತಾ ಹೋಗೋದು. ಪ್ರೀವಿಯಸ್ನ ಏನು ಮಾಡ್ತೀವಿ, ಪ್ರತಿ ಇಟ್ರೇಷನಲ್ಲೂ ಪ್ರೀವಿಯಸ್ ಇಸ್ ಈಕ್ವಲ್ ಟು ಕರ್, ಒಂದು ಸ್ಟೆಪ್ ಕರ್ ಮುಂದೋದಂಗೂ ಅದ್ರ ಹಿಂದಿಂದೆ ಪ್ರೀವಿಯಸ್ ಬರ್ತಾ ಇರುತ್ತೆ. ಈಗ ನೋಡೋಣ, ಟ್ರೇಸ್ ಮಾಡ್ತಾ ಹೋಗೋಣವಾ. ಓಕೆ, ಕರ್ ಈಗ ಏನಿದೆ, ಕರ್ ವ್ಯಾಲ್ಯೂ ಫಸ್ಟ್ ನೋಡ್ಗಿದೆ, ಪ್ರೀವಿಯಸ್ ನಲ್ಲಿದೆ.
ಚೆಕ್ ಮಾಡೋಣ. ಕರ್ ಲಿಂಕ್ ನಾಟ್ ಈಕ್ವಲ್ ಟು ನಲ್ ಇದೆಯಾ ಅಂತ. ಕರ್ ಲಿಂಕ್ ನಲ್ಲಿಲ್ಲ. ಯಾಕೆ ಅಂತಂದರೆ ಇದು ನೆಕ್ಸ್ಟ್ ನೋಡ್ ಇಲ್ಲೊಂದಿದೆ, ಅದಕ್ಕೆ ಪಾಯಿಂಟ್ ಮಾಡ್ತಾ ಇದೆ. ಸೊ ನಾಟ್ ಈಕ್ವಲ್ ಟು ನಲ್, ಇದು ಕಂಡೀಷನ್ ಟ್ರೂ ಆಗಿದೆ, ಎಕ್ಸಿಕ್ಯೂಷನ್ ಆಗುತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್. ಪ್ರೀವಿಯಸ್ ಇಸ್ ಈಕ್ವಲ್ ಟು ಕರ್. ಮೊದಲು ಕರ್ ಇಲ್ಲಿತ್ತಲ್ವಾ, ಸೊ ಪ್ರೀವಿಯಸ್ಸಿಗೆ ಇಲ್ಲಿಗೆ ಬರುತ್ತೆ. ಕರ್ ಏನಾಗುತ್ತೆ, ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಕರ್ ಲಿಂಕಲ್ಲಿ ಇದ್ರ ಅಡ್ರೆಸ್ ಇರುತ್ತೆ, ಸೊ ಕರ್ ಇಲ್ಲಿಗೆ ಬರುತ್ತೆ. ಈಗ ಇಲ್ಲಿ ಪ್ರೀವಿಯಸ್ ಇದೆ, ಇಲ್ಲಿ ಕರ್ ಇದೆ. ಮತ್ತೆ ಲೂಪಿಂಗಲ್ಲಿ ಏನು ಮಾಡ್ತೀವಿ, ಕರ್ ಲಿಂಕ್ ಈಸ್ ಈಕ್ವಲ್ ಟು ನಲ್ಲಿದೆಯಾ ನೋಡ್ತೀವಿ. ಕರ್ ಅಂದರೆ ಇವಾಗ ಇದು, ಅದರ ಲಿಂಕಲ್ಲಿ ನಲ್ಲಿದೆಯಾ, ಇಲ್ಲ, ಇನ್ನೊಂದು ಎಲಿಮೆಂಟಿನ ಅಡ್ರೆಸ್ ಇದೆ. ಸೊ ಟ್ರೂ ಇದೆ ಕಂಡೀಷನ್, ಒಳಗೆ ಬರ್ತೀವಿ. ಪ್ರೀವಿಯಸ್ ಈಸ್ ಈಕ್ವಲ್ ಟು ಕರ್, ಈಗ ಪ್ರೀವಿಯಸ್ ಇಲ್ಲಿಗೆ ಬರುತ್ತೆ, ಸೊ ಇದು ಪ್ರೀವಿಯಸ್ ಆಗುತ್ತೆ. ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಕರ್ ಎಲ್ಲಿಗೆ ಹೋಗುತ್ತೆ, ಕರ್ ಲಿಂಕಲ್ಲಿ ಯಾವ ಅಡ್ರೆಸ್ ಇದೆ, ನೆಕ್ಸ್ಟ್ ನೋಡ್ನ ಅಡ್ರೆಸ್ ಇದೆ, ಸೊ ಕರ್ ಇಲ್ಲಿಗೆ ಬರುತ್ತೆ. ಓಕೆ, ಅಗೇನ್ ಕಂಡೀಷನ್ ಚೆಕ್ ಮಾಡ್ತೀವಿ, ಕರ್ ಲಿಂಕ್ ನಾಟ್ ಈಕ್ವಲ್ ಟು ನಲ್ಲಿದೆಯಾ ಅಂತ. ಟ್ರೂ, ನಲ್ಲಿಲ್ಲ. ಸೊ ಏನು ಮಾಡ್ತೀವಿ, ಪ್ರೀವಿಯಸ್ ಇಸ್ ಈಕ್ವಲ್ ಟು ಕರ್, ಪ್ರೀವಿಯಸ್ ಇಲ್ಲಿಗೆ ಬರುತ್ತೆ. ಈಗ ಇದು ಪ್ರೀವಿಯಸ್ ಆಗುತ್ತೆ, ಕರ್ ಇಲ್ಲಿಗೆ ಬರುತ್ತೆ. ಓಕೆ, ಅಗೇನ್ ಕರ್ ಲಿಂಕ್ ಚೆಕ್ ಮಾಡ್ತೀವಿ. ಇದನ್ನು ನಾವೀಗ ಡಿಲೀಟ್ ಆದಮೇಲೆ ನಲ್ ಕ್ಯಾರೆಕ್ಟರ್ ಅಸೈನ್ ಮಾಡಿದ್ದು. ಫಸ್ಟ್ಗೆ ಇದರಲ್ಲಿ ನಲ್ ಇರೋದಿಲ್ಲ, ಇದರ ಅಡ್ರೆಸ್ ಇರುತ್ತೆ ಡಿಲೀಟ್ ಆಗೋಕ್ಕಿಂತ ಮುಂಚೆ. ಸೊ ಇದು ನಾಟ್ ನಲ್, ಟ್ರೂ ಇದೆ. ಸೊ ಪ್ರೀವಿಯಸ್ ಈಗ ಇಲ್ಲಿಗೆ ಬರುತ್ತೆ, ಇದು ಪ್ರೀವಿಯಸ್ ಆಗುತ್ತೆ, ಇದು ಕರ್ ಆಗುತ್ತೆ. ಇಲ್ಲಿ ಬರೆದಿದ್ದೀವಲ್ಲ, ಇದು ಪ್ರೀವಿಯಸ್, ಇವಾಗ ಇದು ಕರ್. ಹೀಗೆ ಬಂದಾಗ ಮತ್ತೆ ಚೆಕ್ ಮಾಡ್ತೀವಿ, ಕರ್ ಇಲ್ಲಿದೆ, ಲಿಂಕ್ ನಾಟ್ ಈಕ್ವಲ್ ಟು ನಲ್ಲಿದೆಯಾ ಅಂತ. ಇಲ್ಲ, ಇದು ಲಾಸ್ಟ್ ಎಲಿಮೆಂಟ್ ನಲ್ಲಿದೆ, ಸೊ ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಆಗ ಇದಿಷ್ಟು ಎಕ್ಸಿಕ್ಯೂಟ್ ಆಗೋದಿಲ್ಲ, ಈ ಪಾರ್ಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಲೂಪಿಂದ ಆಚೆ ಬರ್ತೀವಿ. ಈಗ ಕರ್ ಇಲ್ಲಿದೆ, ಪ್ರೀವಿಯಸ್ ಇಲ್ಲಿದೆ. ನಾವು ಏನು ಮಾಡಬೇಕೀಗ, ನೆಸಸರಿ ಚೇಂಜಸ್ ಮಾಡಬೇಕು. ಏನು ಮಾಡ್ತೀವಿ, ಇಲ್ಲಿದೆ ನೋಡಿ, ಪ್ರಿಂಟ್ ದ ಐಟಮ್ ಡಿಲೀಟೆಡ್. ಈಗ ಡಿಲೀಟ್ ಮಾಡಬೇಕಾಗಿರೋ ಐಟಮ್ ಅಲ್ವಾ, ಇದನ್ನು ಪ್ರಿಂಟ್ ಮಾಡ್ಕೊಳ್ತೀವಿ. ಫಸ್ಟ್ ಪ್ರಿಂಟ್ ಮಾಡಿಕೊಂಡು ಕರ್ ಇನ್ಫೋ ಅಂದರೆ ಕರ್ನ ಇನ್ಫೋ, ಇದನ್ನು ಪ್ರಿಂಟ್ ಮಾಡ್ತೀವಿ. ಆಮೇಲೆ ಫ್ರೀ ಕರ್, ಇದನ್ನು ಫ್ರೀ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ. ಮಾಡಿ ಪ್ರೀವಿಯಸ್ ಲಿಂಕ್, ಇದೇ ಪ್ರೀವಿಯಸ್ ಲಿಂಕ್ ಅಂತಂದರೆ ಈ ಫೀಲ್ಡ್, ಅದರಲ್ಲಿ ನಲ್ಲನ್ನು ಅಸೈನ್ ಮಾಡ್ತೀವಿ. ಅಲ್ಲಿಗೆ ಇದು ಡಿಲೀಟ್ ಆಗೋಗಿ ಇದು ಲಾಸ್ಟ್ ಎಲಿಮೆಂಟ್ ಆಯಿತು, ಇದು ಲಿಂಕ್ಡ್ ಲಿಸ್ಟ್. ಈ ಲಿಂಕ್ಡ್ ಲಿಸ್ಟ್ನ ಫಸ್ಟ್ ನೋಡ್ನ ಅಡ್ರೆಸ್ ಎಲ್ಲಿರುತ್ತೆ, ಫಸ್ಟ್ ವೇರಿಯಬಲಲ್ಲಿ ಇರ್ತದೆ. ಅದನ್ನು ನಾವು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡ್ತೀವಿ, ಮತ್ತು ಫರ್ದರ್ ಆ್ಯಕ್ಸೆಸ್ಗೋಸ್ಕರ. ಹೀಗೆ ರಿಯರ್ ಎಂಡಲ್ಲಿರುವಂಥ ನೋಡನ್ನು ನಾವು ಡಿಲೀಟ್ ಮಾಡ್ತೀವಿ. ಇದು ನಾವು ಲಾಸ್ಟ್ ಸ್ಲೈಡಲ್ಲಿ ನೋಡಿದಂತಹ ಪ್ರೋಸೆಸ್ಸಿನ ಅಲ್ಗಾರಿದಮ್. ಇದು ಆ್ಯಕ್ಚುಲಿ ಇದು ನಿಮಗೆ ಈಗಾಗಲೇ ಗೊತ್ತಾಗಿದೆ, ನಿಮಗೆ ಈ ಕೋಡನ್ನಲ್ಲಿ ಸ್ಟಡಿ ಮಾಡಿದ್ದೀವಿ ಆ ಡಯಾಗ್ರಾಮ್ ಜೊತೆಗೇ. ಇದು ಒಂದು ವೇಳೆ ಕೊಟ್ಟಿರೋ ಲಿಂಕ್ಡ್ ಲಿಸ್ಟು ಖಾಲಿ ಇದ್ದರೆ ರಿಯರ್ ಎಂಡಿಂದ ಡಿಲೀಟ್ ಮಾಡೋದು ಹೇಗೆ ಅಲ್ವಾ. ಅದಕ್ಕೆ ಇಫ್ ಫಸ್ಟ್ ಈಸ್ ಈಕ್ವಲ್ ಟು ನಲ್ ಅಂತ ಚೆಕ್ ಮಾಡ್ತೀವಿ. ಅದು ಟ್ರೂ ಆದರೆ ಲಿಸ್ಟ್ ಈಸ್ ಎಂಪ್ಟಿ ಅಂತ ಪ್ರಿಂಟ್ ಮಾಡಿ ಆ ಅಡ್ರೆಸ್ಸನ್ನು ರಿಟರ್ನ್ ಮಾಡ್ತೀವಿ ಮೇನ್ ಪ್ರೋಗ್ರಾಮ್ಗೆ. ಇದು ಅಲ್ಗಾರಿದಮ್. ಡಿಲೀಟಿಂಗ್ ಎನ್ ಎಲಿಮೆಂಟ್ ಇನ್ ಬಿಟ್ವೀನ್ ನೋಡ್ಸ್, ಫ್ರಂಟಿಂದ ಮತ್ತು ರಿಯರಿಂದ ಡಿಲೀಟ್ ಮಾಡೋದು ನಾವು ನೋಡಿದ್ದೀವಿ. ಈಗ ಲಿಂಕ್ಡ್ ಲಿಸ್ಟ್ ಮಧ್ಯಭಾಗದಿಂದ ಏನಾದರೂ ನಾವು ಎಲಿಮೆಂಟ್ ಡಿಲೀಟ್ ಮಾಡಬೇಕು ಅಂತಂದರೆ ಹೇಗೆ, ಇಲ್ಲಿ ನೋಡಿ, ಇದು ಪ್ರೀವಿಯಸ್ ನೋಡ್, ಇದು ನೆಕ್ಸ್ಟ್ ನೋಡ್, ಇದು ಟಾರ್ಗೆಟ್ ನೋಡ್. ಅಂದರೆ ಇದನ್ನು ಡಿಲೀಟ್ ಮಾಡಬೇಕಾಗಿದೆ, ಇದು ಟಾರ್ಗೆಟ್ ನೋಡ್. ಹೇಗೆ ಡಿಲೀಟ್ ಮಾಡಬೇಕು ಅದನ್ನು, ಇದು ಡಿಲೀಟ್ ಮಾಡಿದ ಮೇಲೆ ಉಳಿದಿರೋ ಲಿಂಕ್ಡ್ ಲಿಸ್ಟ್ಗೆ ಏನೂ ಚೇಂಜಸ್ ಆಗಬಾರ್ದು. ಆ ಎಲ್ಲ ಎಲಿಮೆಂಟ್ಸ್ ನಮಗೆ ಆಕ್ಸೆಸ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ನಾವು ಇದನ್ನು ಡಿಲೀಟ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ನೋಡಿನ ಅಡ್ರೆಸ್ ಏನಿದೆ ಅದನ್ನು ನಾವು ಪ್ರೀವಿಯಸ್ ನೋಡಿನ ಲಿಂಕ್ ಫೀಲ್ಡಲ್ಲಿ ಸ್ಟೋರ್ ಮಾಡ್ಕೋಬೇಕು. ಆವಾಗ ನಾವು ಇದರಿಂದ ಮತ್ತೆ ಇದನ್ನು ಆಕ್ಸೆಸ್ ಮಾಡ್ಬೋದು. ಆಮೇಲೆ ಇದನ್ನು ಡಿಲೀಟ್ ಮಾಡಬೇಕು, ಟಾರ್ಗೆಟ್ ನೋಡನ್ನು. ಅದನ್ನು ಹೇಗೆ ಮಾಡ್ತೀವಿ, ಫಸ್ಟ್ ನಾವು ಟಾರ್ಗೆಟ್ ನೋಡನ್ನು ಫೈಂಡ್ ಔಟ್ ಮಾಡಬೇಕು ಯಾವುದು ಅಂತೇಳಿ. ನಾವು ರಿಮೂವ್ ಮಾಡಬೇಕಾಗಿರೋ ನೋಡ್ ಯಾವ ಪೊಸಿಷನ್ನಲ್ಲಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಪ್ರೀವಿಯಸ್ ನೋಡು ಟಾರ್ಗೆಟ್ ನೋಡ ನೆಕ್ಸ್ಟ್ ನೋಡಿಗೆ ಕನೆಕ್ಟ್ ಆಗೋ ಹಾಗೆ ಮಾಡಬೇಕು. ಆಮೇಲೆ ಡಿಲೀಟ್ ಮಾಡಬೇಕು. ಈ ಎಕ್ಸಾಂಪಲಲ್ಲಿ ನೋಡಿ 5 ಎಲಿಮೆಂಟ್ಸ್ ಇದೆ, 50, 10, 20, 30, 40. ಇಲ್ಲಿ ಟಾರ್ಗೆಟ್ ನೋಡನ್ನು 30 ಅಂತ ತೊಗೊಂಡಿದ್ದೀವಿ. ಇದನ್ನು ರಿಮೂವ್ ಮಾಡಬೇಕು. ಪ್ರೀವಿಯಸ್ ನೋಡ್ಗೆ ನೆಕ್ಸ್ಟ್ ನೋಡು ಕನೆಕ್ಟ್ ಆಗಬೇಕು. ಓಕೆ, ಇದು ನಮ್ಮ ಟಾಸ್ಕ್. ಈಗ ಇಲ್ಲಿ ಪ್ರೀವಿಯಸ್ ನೋಡಿನ ಅಡ್ರೆಸ್ ಫೀಲ್ಡಲ್ಲಿ ಲಿಂಕ್ ಫೀಲ್ಡ್ ಇದೆಯಲ್ವಾ, ಅಲ್ಲಿ 5020 ಬಂದು ಬರಬೇಕು. ಆವಾಗ ಅದು ಇಲ್ಲಿಗೆ ಪಾಯಿಂಟ್ ಮಾಡುತ್ತೆ. ಓಕೆ, ಇದನ್ನು ರಿಮೂವ್ ಮಾಡಬೇಕು. ಅದಕ್ಕೇನು ಮಾಡ್ತೀವಿ, ಪ್ರೀವಿಯಸ್ ನೋಡ್ ಲಿಂಕ್, ಈ ಪ್ರೀವಿಯಸ್ ನೋಡ್ ಇದೆಯಲ್ವಾ ಲಿಂಕ್, ಇದು ಈಸ್ ಈಕ್ವಲ್ ಟು ಟಾರ್ಗೆಟ್ ನೋಡ್ ಲಿಂಕ್
5020 ಇದೆಯಲ್ವಾ ಈ ಲಿಂಕಲ್ಲಿ. ಸೊ ಅದನ್ನು ಕಾಪಿ ಮಾಡ್ತೀವಿ, ಇಲ್ಲಿಗೆ ಅಸೈನ್ ಮಾಡ್ತೀವಿ. ಆಗ ನೋಡಿ ಏನಾಯಿತು, ಪ್ರೀವಿಯಸ್ ನೋಡ್ನ ಲಿಂಕಲ್ಲಿ 5020 ಅಸೈನ್ ಆಯಿತು ಈ ಅಡ್ರೆಸ್ಸು. ಆಗ ಆಟೋಮೆಟಿಕ್ಕಾಗಿ ಪ್ರೀವಿಯಸ್ ನೋಡ್ ಏನು ಮಾಡುತ್ತೆ, ನೆಕ್ಸ್ಟ್ ನೋಡ್ಗೆ ಪಾಯಿಂಟ್ ಮಾಡುತ್ತೆ. ಟಾರ್ಗೆಟ್ ನೋಡ್ ಲಿಂಕ್ ಈಸ್ ಈಕ್ವಲ್ ಟು ನಲ್. ಈ ಟಾರ್ಗೆಟ್ ನೋಡ್ ಇದೆಯಲ್ವಾ, ಇದರ ಲಿಂಕನ್ನು ನಲ್ಗೆ ಅಸೈನ್ ಮಾಡ್ತೀವಿ. ಮಾಡಿ ಇದನ್ನು ಡಿಲೀಟ್ ಮಾಡ್ತೀವಿ. ಈಗ ಕನೆಕ್ಟ್ ಆಯಿತು. ಇದು ಕಂಟಿನ್ಯೂಟಿ ಇದೆ ಇಲ್ಲಿ ಲಿಂಕ್ ಲಿಸ್ಟಲ್ಲಿ. ಇದು ಡಿಲೀಟ್ ಫ್ರಮ್ ಸ್ಪೆಸಿಫೈಡ್ ಪೊಸಿಷನ್. ಕೊಟ್ಟಿರೋ ಯಾವುದೇ ಒಂದು ಪೊಸಿಷನಲ್ಲಿ 5 ಪೊಸಿಷನ್ನಿಂದ ನಾವು ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು ಅಂತಂದರೆ, ನಾವೀಗ ಲಾಸ್ಟ್ ರಿಯರ್ ಎಂಡಿಂದ ಡಿಲೀಟ್ ಮಾಡೋ ಪ್ರೋಸೆಸ್ ನೋಡಿದ್ವಲ್ವಾ, ಅದೇ ಥರನೇ ಇಲ್ಲಿ ನಾವು ಕೋಡ್ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಇಲ್ಲಿ ಕೌಂಟ್ ಅಂತ ತಗೊಳ್ತೀವಿ. ಯಾಕೆಂದರೆ ನಮಗೆ ಪೊಸಿಷನ್ ಬೇಕಲ್ಲ. ಈಗ 6th ಪೊಸಿಷನ್ ಅಂತಂದರೆ ನಾವು ಯಾವ ಪೊಸಿಷನ್ಲಿ ಇದ್ದೀವಿ ಈಗ ಅಂತೇಳ್ಬಿಟ್ಟು ನಮಗೆ ಕೌಂಟ್ ಬೇಕಾಗುತ್ತೆ. ಸೊ ಕೌಂಟ್ ಅಂತ ಒಂದು ವೇರಿಯೇಬಲ್ ತಗೊಳ್ತೀವಿ. ಪ್ರತಿ ಸರಿ ವಿಸಿಟ್ ಮಾಡಿದಾಗಲೂ ಒಂದು ನೋಡನ್ನು ಕೌಂಟ್ ಏನಾಗುತ್ತೆ, ಅಪ್ಡೇಟ್ ಆಗ್ತಾ ಹೋಗುತ್ತೆ. ಪ್ರೀವಿಯಸ್ ಇಸ್ ಈಕ್ವಲ್ ಟು ನಲ್, ಕರ್ ಇಸ್ ಈಕ್ವಲ್ ಟು ಫಸ್ಟ್. ಇದು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ದೀವಿ. ಈ ಥರ ಇದನ್ನ ಇನ್ಶಿಯಲೈಸ್ ಮಾಡ್ಕೊಳ್ತೀವಿ. ವೈಲ್ ಕರ್ ನಾಟ್ ಈಕ್ವಲ್ ಟು ನಲ್ ಆಗೋ ತನಕ ನಾವೇನು ಮಾಡ್ತೀವಿ, ಚೆಕ್ ಮಾಡ್ತಾ ಹೋಗ್ತೀವಿ. ಕೌಂಟ್ ವ್ಯಾಲ್ಯೂ ಪೊಸಿಷನ್ ವ್ಯಾಲ್ಯೂ ಈಕ್ವಲ್ ಇದೆಯಾ ಅಂತ. ಪೊಸಿಷನ್ ಅಂತಂದರೆ ಸ್ಪೆಸಿಫೈಡ್ ಪೊಸಿಷನ್ ಅದು. ಈಗ 5th ಎಲಿಮೆಂಟನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಪೊಸಿಷನ್ ಇಸ್ ಈಕ್ವಲ್ ಟು 5. ಕೌಂಟು 5 ಆಗೋ ತನಕ ಕೂಡ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಯಾವಾಗ ಕೌಂಟ್ ಇಸ್ ಈಕ್ವಲ್ ಟು 5 ಆಗುತ್ತೆ, ಬ್ರೇಕ್ ಆಗಿ ಲೂಪಿಂದ ಆಚೆ ಬರ್ತೀವಿ. ಬಂದು ಈ ಪಾರ್ಟನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ಅಲ್ಲಿವರೆಗೂ ಅಂದರೆ ಕೌಂಟ್ ಇಸ್ ಈಕ್ವಲ್ ಟು ಪೊಸಿಷನ್ ಆಗೋವರೆಗೂ ನಾವೇನು ಮಾಡ್ತೀವಿ, ಟ್ರಾವೆರ್ಸ್ ಮಾಡ್ತಾ ಹೋಗ್ತೀವಿ ನೋಡಿಂದ ನೋಡಿಗೆ. ಪ್ರೀವಿಯಸ್ ಇಸ್ ಈಕ್ವಲ್ ಟು ಕರ್, ಕರ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಗೊತ್ತಿದೆ. ಈಗ ಒಂದರಿಂದ ಒಂದು ಹೋಗ್ತಾ ಇರ್ತವೆ. ಪ್ರೀವಿಯಸ್ಸು ಅದರ ಮುಂದೆ ಕರ್ ಹೋಗ್ತಾ ಇರುತ್ತೆ. ಕೌಂಟ್ ಪ್ಲಸ್ ಪ್ಲಸ್ ಕೌಂಟ್ ವ್ಯಾಲ್ಯೂನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಎಲ್ಲಿವರೆಗೂ, ಪೊಸಿಷನ್ ಸಿಗೋವರೆಗೂ. ಒಂದು ವೇಳೆ ನಾವು ಇಡೀ ಲಿಂಕ್ ಲಿಸ್ಟನ್ನ ಟ್ರಾವರ್ಸ್ ಮಾಡಿದ್ರೂ ಕೂಡ ಕೌಂಟ್ ಇಸ್ ಈಕ್ವಲ್ ಟು ಪೊಸಿಷನ್ ಆಗಲೇ ಇಲ್ಲ, ಅಂದರೆ ಗಿವನ್ ಪೊಸಿಷನ್ ಅದರಲ್ಲಿ ಸಿಗಲೇ ಇಲ್ಲ. ಹಾಗಿದ್ದಾಗ ಏನು ಮಾಡಬೇಕು, ಅದು ಈ ಕಂಡೀಷನ್ ಇಫ್ ಕೌಂಟ್ ನಾಟ್ ಈಕ್ವಲ್ ಟು ಪೊಸಿಷನ್ ಆಗಿದ್ದರೆ ಇನ್ವ್ಯಾಲಿಡ್ ಪೊಸಿಷನ್ ಅಂತ ಪ್ರಿಂಟ್ ಮಾಡಬೇಕು. ಅಂದರೆ ಅದ್ರಾಗಿರೋದೇ ಒಂದು 5 ಎಲಿಮೆಂಟ್ ಇರ್ಬೋದು, ಇವರು ಪೊಸಿಷನನ್ನು 8 ಕೊಟ್ಟಿರ್ಬೋದು. ಹಾಗಿದ್ದಾಗ ನಮಗೆ ಸಿಗೋದಿಲ್ಲ ಅಲ್ಲಿ ಅಲ್ವಾ. ಸೊ ಅಂಥ ಟೈಮಲ್ಲಿ ಇನ್ವ್ಯಾಲಿಡ್ ಪೊಸಿಷನ್ ಅಂತ ಪ್ರಿಂಟ್ ಮಾಡಿ ಫಸ್ಟನ್ನು ಮೇನ್ ಪ್ರೋಗ್ರಾಮ್ಗೆ ರಿಟರ್ನ್ ಮಾಡ್ತೀವಿ. ಇಲ್ಲ ಒಂದು ವೇಳೆ ಇದು ಸಿಕ್ಬಿಡ್ತು, ಕೌಂಟ್ ಇಸ್ ಈಕ್ವಲ್ ಟು ಪೊಸಿಷನ್ ಆಯಿತು, ಅವಾಗ ಇಲ್ಲಿ ಬ್ರೇಕ್ ಆಗಿ ಲೂಪಿಂದ ಸೀದಾ ಇಲ್ಲಿಗೆ ಬರುತ್ತೆ. ಬಂದುಬಿಟ್ಟು ಇದು ಎಕ್ಸಿಕ್ಯೂಷನ್ ಆಗುತ್ತೆ. ಈ ಸ್ಟೇಟ್ಮೆಂಟ್ಸು ಏನು, ಪ್ರೀವಿಯಸ್ ಲಿಂಕ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ನಾವು ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ವಾ, ಪ್ರೀವಿಯಸ್ ಲಿಂಕ್ ಇಸ್ ಈಕ್ವಲ್ ಟು ಕರ್ ಲಿಂಕ್. ಡಿಲೀಟ್ ಮಾಡಬೇಕಾಗಿರೋ ನೋಡಿದು, ಅದರಲ್ಲಿರೋ ಲಿಂಕನ್ನು ಇದಕ್ಕೆ ಸ್ಟೋರ್ ಮಾಡ್ತೀವಿ ಪ್ರೀವಿಯಸ್ ನೋಡಿಗೆ. ಕರ್ ಲಿಂಕಲ್ಲಿ ಯಾವುದಿರುತ್ತೆ, ಡಿಲೀಟ್ ಮಾಡಬೇಕಾಗಿರೋ ನೋಡಿನ ನೆಕ್ಸ್ಟ್ ನೋಡ್ನ ಅಡ್ರೆಸ್ ಇರುತ್ತೆ ಕರ್ ಒಳಗಡೆ. ಸೊ ಹಾಗಾಗಿ ನಮ್ಗೆ ಅದು ಮಿಸ್ ಆಗಿ ಹೋಗಬಾರ್ದು. ಸೊ ಆ ಅಡ್ರೆಸ್ಸನ್ನು ಪ್ರೀವಿಯಸ್ ಲಿಂಕಿಗೆ ಕಾಪಿ ಮಾಡ್ಕೊಳ್ತೀವಿ. ಕರೆಂಟ್ ನೋಡನ್ನು ಫ್ರೀ ಮಾಡ್ತೀವಿ. ಫ್ರೀ ನೋಡ್ ಕರ್, ರಿಟರ್ನ್ ಫಸ್ಟ್. ಹೀಗೆ ಸ್ಪೆಸಿಫೈಡ್ ಪೊಸಿಷನ್ನಲ್ಲಿ ನಾವು ಡಿಲೀಟ್ ಮಾಡ್ತೀವಿ. ರಿಯರ್ ಮೋಸ್ಟ್ ಎಲಿಮೆಂಟನ್ನು ಡಿಲೀಟ್ ಮಾಡೋವಾಗ ನಾವು ಅದರ ಲಿಂಕ್ ಫೀಲ್ಡಲ್ಲಿ ನಲ್ಲನ್ನು ಅಸೈನ್ ಮಾಡ್ತಿದ್ವಿ. ಇಲ್ಲಿ ನಲ್ ಅಸೈನ್ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಅದರ ನಂತರ ಇನ್ನೊಂದು ನೋಡ್ ಇರುತ್ತೆ. ಸೊ ಆ ನೋಡಿನ ಅಡ್ರೆಸ್ಸನ್ನು ನಾವು ಪ್ರೀವಿಯಸ್ ಲಿಂಕಿಗೆ ಸ್ಟೋರ್ ಮಾಡಿಕೊಂಡೇ ಡಿಲೀಟ್ ಮಾಡ್ತೀವಿ. ಸೊ ದಿಸ್ ಕನ್ಕ್ಲೂಡ್ಸ್ ದ ಡಿಲೀಷನ್ ಆಪರೇಷನ್ ಆನ್ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಸೆಷನ್ನಲ್ಲಿ ಒನ್ ಮೋರ್ ಆಪರೇಷನ್, ಡಿಸ್ಪ್ಲೇಯಿಂಗ್ ದ ಎಲಿಮೆಂಟ್ಸ್ ಆಫ್ ಎ ಲಿಂಕ್ಡ್ ಲಿಸ್ಟ್, ಅದನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.